ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಈ ದಿನ ಸರ್ಕಾರಿ ನೌಕರರ ಸಂಬಳದ ವಿಚಾರದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸಂಬಳ ವೇತನದ ವಿಚಾರದಲ್ಲಿ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ತೀರ್ಪು ಏನು, ಇದರಿಂದ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜೀವನಕ್ಕೆ ಸ್ಯಾಲರಿ ಹಾಗೂ ಇತರೆ ಸೌಲಭ್ಯಗಳು ಅತ್ಯಂತ ಅವಶ್ಯಕ. ಈ ಸ್ಯಾಲರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಐತಿಹಾಸಿಕ ತೀರ್ಪು ಬಂದಿದೆ. ಆ ತೀರ್ಪಿನಿಂದಾಗಿರುವಂಥ ಉಪಯೋಗಗಳು ತಿಳಿಯೋಣ. ಇದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಸ್ನೇಹಿತರೆ, ಸರ್ಕಾರಿ ನೌಕರರು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ. ಕೆಲಸಕ್ಕೆ ಪ್ರತಿಫಲವಾಗಿ ಪ್ರತಿ ತಿಂಗಳು ಸ್ಯಾಲರಿ ಅಂದರೆ ವೇತನ, ಸಂಬಳ ಪಡಿತಾ ಇರ್ತಾರೆ. ಈ ಸಂಬಳದ ವಿಚಾರದಲ್ಲಿ ಒಂದು ಐತಿಹಾಸಿಕವಾದ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ. ಯಾವ ಹೈಕೋರ್ಟ್ ಅನ್ನೋದ್ರ ಬಗ್ಗೆ ಕೂಡ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಇದು ಕರ್ನಾಟಕ ಸರ್ಕಾರಿ ನೌಕರರಿಗೂ ಕೂಡ ಉಪಯೋಗ ಆಗತ್ತೆ. ಸ್ನೇಹಿತರೆ, ಈ ಸಂಬಳದ ವಿಚಾರ ಎಲ್ಲರಿಗೂ ಹೇಳ್ಬೋದಾ? ನಮ್ಮ ಸಂಬಳ ಎಷ್ಟು, ಅದರ ಅರಿಯರ್ಸ್ಗಳೆಷ್ಟು ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಸಂಬಳದ ವಿಚಾರ ವೈಯಕ್ತಿಕ ಮಾಹಿತಿ ಅಂತ ಹೇಳಿ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಸಂಬಳದ ಮಾಹಿತಿಯನ್ನು ಪ್ರತಿಯೊಬ್ಬರು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಹೈಕೋರ್ಟ್ನ ಆದೇಶ. ಸರ್ಕಾರಿ ನೌಕರರ ಸಂಬಳ, ವೇತನ, ಗೌರ್ಮೆಂಟ್ ಎಂಪ್ಲಾಯೀಸ್ ಸ್ಯಾಲರಿ ವಿಚಾರದಲ್ಲಿ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. RTI ಆ್ಯಕ್ಟ್, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಗಂಡನ ವೇತನದ ವಿವರವನ್ನು ವೈಯಕ್ತಿಕ ಅಂತ ಹೇಳಿ ಪರಿಗಣಿಸಿ ಪತ್ನಿಯ ಅರ್ಜಿಯನ್ನು ತಿರಸ್ಕರಿಸಿ ಕ್ರಮವನ್ನು ಹೈಕೋರ್ಟ್ ಸಮರ್ಥನೆ ಮಾಡಿದೆ. ಗಂಡನ ಸಂಬಳ ಹಾಗೂ ವೇತನದ ಮಾಹಿತಿ ವೈಯಕ್ತಿಕ ಮಾಹಿತಿಯಾಗಿದೆ, ಅದನ್ನು ನೀಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಪತಿಯ ವೇತನದ ವಿವರವನ್ನು ಕೊಡಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದರು. ಈ ಅರ್ಜಿಯನ್ನು ತಿರಸ್ಕರಿಸಿದ ಕೋರ್ಟ್ ವೈಯಕ್ತಿಕ ಮಾಹಿತಿ ಎಂಬುದನ್ನು ಪರಿಗಣಿಸಿ ಪತ್ನಿಯ RTI ಅರ್ಜಿಯನ್ನು ತಿರಸ್ಕರಿಸಿದ. ರಾಜ್ಯ ಮಾಹಿತಿ ಆಯೋಗದ ಕ್ರಮವನ್ನು ಹೈಕೋರ್ಟ್ ಸಮರ್ಥಿಸಿಕೊಂಡಿದೆ. ಇದು ಸರಿಯಾಗಿದೆ, ರೈಟ್ ಡಿಸಿಷನ್ ಅಂತ ಹೇಳಿ ತಿಳಿಸಿದೆ. ಪತಿಯು ಕೆಲಸ ಮಾಡುತ್ತಿದ್ದ ಇಲಾಖೆಯಲ್ಲಿ ಆತನಿಗೆ ಪಾವತಿ ಮಾಡಲಾದ ವೇತನದ ವಿವರವನ್ನು ಕೇಳಿದಂತಹ ಪತ್ನಿಯ RTI ಅರ್ಜಿಯನ್ನು ತಿರಸ್ಕರಿಸಿದ ರಾಜ್ಯದ ಆದೇಶವನ್ನು ಹೈಕೋರ್ಟ್ ಸಮರ್ಥನೆ ಮಾಡಿಕೊಂಡಿದೆ. ಇದು ರೈಟ್ ಆಗಿದೆ ಅಂತ ಹೇಳಿ ತಿಳಿಸಿದೆ. ಸ್ನೇಹಿತರೆ, ಈ ಸಂಬಳದ ವಿಚಾರದಲ್ಲಿ ಅದು ವೈಯಕ್ತಿಕ ಮಾಹಿತಿ ಆಗತ್ತೆ. ಈ ಹಿಂದೆ ಕೂಡ ಹಲವಾರು ಬಾರಿ ಹೇಳಿದ್ದೀನಿ. ಸಂಸ್ಥೆಯಲ್ಲಿನ ಉದ್ಯೋಗಿ ಅಥವಾ ಸರ್ಕಾರಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ವೈಯಕ್ತಿಕ ಮಾಹಿತಿ, ಪರ್ಸನಲ್ ಇನ್ಫಾರ್ಮೇಷನ್ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ಹೇಳಿ ನ್ಯಾಯಾಲಯ ಅಭಿಪ್ರಾಯವನ್ನು ಪಟ್ಟಿದೆ. ಅರ್ಜಿದಾರರು ನಿರ್ದಿಷ್ಟ ಅವಧಿಯಲ್ಲಿ ತನ್ನ ಪತಿಯ ಸಂಬಳ, ಆತನಿಗೆ ಪಾವತಿ ಮಾಡಲಾದಂತಹ ವೇತನದ ಪೇ ಸ್ಲಿಪ್ ವಿವರದ ಪ್ರತಿಯನ್ನು ಪಡೆಯಲು ಸಂಬಂಧಪಟ್ಟ ಇಲಾಖೆಗೆ RTI ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಈ RTI ಅರ್ಜಿಯನ್ನು ಸ್ವೀಕರಿಸಿದಂಥ ಸಂಬಂಧಪಟ್ಟ ಪ್ರಾಧಿಕಾರಿಗಳು ರಾಜ್ಯವು ಕೇಳಲಾದ ಮಾಹಿತಿಯು ವೈಯಕ್ತಿಕ ಸ್ವಭಾವದ ಮಾಹಿತಿಯಾಗಿದ್ದು ತೃತೀಯ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿಯಾಗಿರೋದ್ರಿಂದ RTI ಅರ್ಜಿಯನ್ನು ಇಂದ ವಿನಾಯಿತಿ ಹೊಂದಿದೆ ಎಂಬ ಕಾರಣಕ್ಕೆ ಅರ್ಜಿಯನ್ನು ಡಿಸ್ಮಿಸ್ ಮಾಡಿದರು, ತಿರಸ್ಕರಿಸಿದರು. ಇದರಿಂದಾಗಿ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಎರಡೂ ಕಡೆಯ ವಾದವನ್ನು ಆಲಿಸಿದಂತಹ ಮಾನ್ಯ ನ್ಯಾಯಮೂರ್ತಿಗಳಾದ ಕುಲ್ದೀಪ್ ಮಥುರ್ ಅವರಿದ್ದ ಪೀಠವು
ತೃತೀಯ ವ್ಯಕ್ತಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅರ್ಜಿದಾರರಿಗೆ ನೀಡಲು ನಿರಾಕರಿಸಿದ ರಾಜ್ಯದ ಆದೇಶದಲ್ಲಿ ಯಾವುದೇ ಅಕ್ರಮವಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದೆ. ಅವರು ಮಾಡಿರುವಂಥ ಆದೇಶ ಸರಿಯಾಗಿದೆ ಅಂತ ಹೇಳಿ ಸಮರ್ಥನೆಯನ್ನು ಮಾಡಿಕೊಂಡಿದೆ. ನ್ಯಾಯಾಲಯವು ಸುಪ್ರೀಂ ಕೋರ್ಟ್ನ ಕೆಲವೊಂದು ತೀರ್ಪುಗಳನ್ನು ಉಲ್ಲೇಖವನ್ನು ಮಾಡಿ ಈ ಆದೇಶವನ್ನು ಹೊರಡಿಸಿದೆ. ಗಿರೀಶ್ ರಾಮಚಂದ್ರ ದೇಶಪಾಂಡೆ ವರ್ಸಸ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂಡ್ ಅದರ್ಸ್ ಪ್ರಕರಣವನ್ನು ಉಲ್ಲೇಖಿಸಿ, ಇಂತಹ ಮಾಹಿತಿ ಮುಖ್ಯವಾಗಿ ಉದ್ಯೋಗದಾತ ಅಥವಾ ಉದ್ಯೋಗಿಯ ನಡುವಿನ ವಿಚಾರವಾಗಿದೆ. ಅಂದರೆ ಸರ್ಕಾರ ಹಾಗೂ ಉದ್ಯೋಗಿ ನಡುವಿನ ಸಂಬಂಧಗಳ ಆಗಿದೆ. ಯಾವುದೇ ಸರ್ಕಾರ ತನ್ನ ಉದ್ಯೋಗಿಗೆ ಸಂಬಳ ಕೊಡೋದು ಹಾಗೂ ಉದ್ಯೋಗಿ ಅದನ್ನು ಪಡ್ಕೊಳ್ಳೋದು, ಅದು ಅವರ ಇಬ್ಬರ ಸಂಬಂಧಗಳಾಗಿದೆ. ಆದರೆ ಇದು ಸೇವಾ ನಿಯಮಗಳ ನಿಯಂತ್ರಣಕ್ಕೆ ಒಳಪಟ್ಟಿದೆ ಅಂತ ಹೇಳಿ ದೃಢಪಡಿಸಿದೆ. ಆತ ಕೆಲಸ ಮಾಡಿರೋದಕ್ಕೆ ಸರ್ಕಾರ ಸಂಬಳ ಕೊಡ್ತಾ ಇದೆ, ಅದು ನಿಯಂತ್ರಿತವಾಗಿದೆ. ಯಾವುದೇ ಮೇಲ್ಪಟ್ಟ ಪ್ರಾಧಿಕಾರಿಗಳು ಸಾರ್ವಜನಿಕ ಹಿತಾಸಕ್ತಿ ಇಲ್ಲದೆ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲದೇ ಇದ್ದರೆ ಇಂತಹ ಸಂದರ್ಭದಲ್ಲಿ ಇಂತಹ ಮಾಹಿತಿಯನ್ನು ಬಹಿರಂಗಪಡಿಸುವುದು ಸಾರ್ವಜನಿಕ ಚಟುವಟಿಕೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ವಿಚಾರ ಅಲ್ಲ ಅಂತ ಹೇಳಿ ಮಾನ್ಯ ನ್ಯಾಯಾಲಯ ತಿಳಿಸಿದೆ. ಅದು ಕರೆಕ್ಟ್ ಇದೆ. ಯಾಕೆಂದರೆ ಏನಾದರೂ ವಿವಾದಗಳಿದ್ದಾಗ, ಯಾವುದಾದ್ರೂ ಸಮಸ್ಯೆಗಳಿದ್ದಾಗ ಮಾನ್ಯ ನ್ಯಾಯಾಲಯಗಳು ಸಮನ್ ಮಾಡಿ ಇನ್ಫಾರ್ಮೇಷನ್ನ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ, ಸ್ಯಾಲ್ರಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು. ಅದನ್ನು ಬಿಟ್ಟು ಮೂರನೇ ವ್ಯಕ್ತಿಗೆ ಈ ಮಾಹಿತಿಯನ್ನು ಕೊಡೋದು ತಪ್ಪಾಗತ್ತೆ ಅಂತ ಹೇಳಿ RTI ಕಾಯ್ದೆಯಲ್ಲೇ ಇದೆ. ಹಾಗಾಗಿ ಸರ್ಕಾರ ಮಾಡಿರುವಂಥ ಆದೇಶವನ್ನು ನ್ಯಾಯಾಲಯ ಅಂಗೀಕರಿಸಿ ಅರ್ಜಿದಾರರು ಸಲ್ಲಿಸಿದ ಅರ್ಜಿಯನ್ನು ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳಿ ಪರಿಗಣಿಸಿ ಅರ್ಜಿಯನ್ನು ತಿರಸ್ಕರಿಸಿದೆ. ಯಾವ ಪ್ರಕರಣದಲ್ಲಿ ಇದನ್ನು ತಿರಸ್ಕರಿಸಿದೆ ಅಂತ ನೋಡೋದಾದರೆ, ಕಾಂತಾ ರಾಮಾವತ್ ವಿರುದ್ಧ ರಾಜಸ್ಥಾನ ರಾಜ್ಯ ಹಾಗೂ ಇತರೆಯವರು ಪ್ರಕರಣದಲ್ಲಿ ರಾಜಸ್ಥಾನ ಹೈಕೋರ್ಟು ಈ ತೀರ್ಪನ್ನು ನೀಡಿದೆ. ಈ ತೀರ್ಪು ಒಂದು ಸ್ವಾಗತಾರ್ಹ ತೀರ್ಪು ಅಂತಲೇ ಹೇಳ್ಬೋದು. ಎಲ್ಲ ಸರ್ಕಾರಿ ನೌಕರರಲ್ಲಿ ಒಂದು ನನ್ನ ಮನವಿ ಏನು ಅಂದರೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಮೂಲಕ ನಿಮ್ಮ ಕರ್ತವ್ಯದಲ್ಲಿ ಅಡಚಣೆ ಮಾಡೋದು, ನಿಮಗೆ ಸಮಸ್ಯೆ ಕೊಡುವಂಥ ಹಲವಾರು ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಅದಕ್ಕಾಗಿ ನೀವು ಸಮಸ್ಯೆಗಳನ್ನು ಅನುಭವಿಸಿ ದಂಡ ಹಾಕಿಸ್ಕೊಳ್ಳೋಕ್ಕಿಂತ ಮುಂಚಿತವಾಗಿ RTI ಆ್ಯಕ್ಟನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಅದರಲ್ಲೂ ಇಂಪಾರ್ಟೆಂಟಾಗಿ ಪರ್ಸ್ನಲ್ ಇನ್ಫಾರ್ಮೇಷನ್, ವೈಯಕ್ತಿಕ ವಿವರಗಳ ಮಾಹಿತಿಗಳನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಳಿ. ತಿಳ್ಕೊಂಡಾಗ ಯಾರಾದರೂ ಅರ್ಜಿಯನ್ನು ಕೊಟ್ಟಾಗ ಅದನ್ನು ಯಾವ ರೀತಿಯಲ್ಲಿ ನಾವು ವಿಲೇವಾರಿ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಅದಕ್ಕಾಗಿ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಎಲ್ಲ ಕಾನೂನುಗಳನ್ನು, ನಿಯಮಗಳನ್ನು, ತಿದ್ದುಪಡಿ ನಿಯಮಗಳನ್ನು ತಿಳ್ಕೊಳ್ಳಿ. ನಿಮಗಿರುವಂಥ ಸಮಯದಲ್ಲಿ ಅದನ್ನು ತಿಳ್ಕೊಂಡಾಗ ಅದು ನಿಮಗೆ ರಕ್ಷಾ ಕವಚ ಆಗತ್ತೆ. ಸರ್ಕಾರಿ ನೌಕರರಿಗೆ ಮಾಡಿರುವಂಥ ಎಲ್ಲ ನಿಯಮಗಳು ಕೂಡ ಸರ್ಕಾರಿ ನೌಕರರ ವಿರುದ್ಧವಾಗೇ ಇಲ್ಲ. ಸರ್ಕಾರಿ ನೌಕರರು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದಿದೆ, ಅದೇ ರೀತಿ ಸರ್ಕಾರಿ ನೌಕರರಿಗೂ ಡಿಫೆನ್ಸನ್ನು ಕೊಡುವಂಥ ರೀತಿಯಲ್ಲಿದೆ. ಹಾಗಾಗಿ ಸರ್ಕಾರಿ ನೌಕರರು ಪ್ರತಿಯೊಂದು ಕಾನೂನುಗಳನ್ನು ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. KCSR ನಿಯಮ ಇರ್ಬೋದು, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು, ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು, CCA ನಿಯಮ, DP ಆ್ಯಕ್ಟ್ಗಳು, ಪ್ರತಿಯೊಂದನ್ನು ನೀವು ತಿಳ್ಕೊಂಡಾಗ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಉತ್ತಮ ಅವಕಾಶವನ್ನು ಕೊಡುತ್ತೆ. ಹಾಗಾಗಿ ಯಾರಿಗೆಲ್ಲ ಈ ತೀರ್ಪಿನ ಅವಶ್ಯಕತೆ ಇದೆ, ಆ ತೀರ್ಪಿನ ಅವಶ್ಯಕತೆಯನ್ನು ಬಳಸ್ಕೊಳ್ಳಿ. ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ